ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಬೆಸ್ಟ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ಸ್ ಕಾರ್ಡ್ಗಳು ಯಾವ್ಯಾವು ಮತ್ತು ಅವುಗಳನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅದನ್ನೆಲ್ಲ ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಜನರಲಿ ಈ ಎಲ್ಲಾ ಕಾರ್ಡ್ಸ್ ಗಳನ್ನ ನಾನು ಯೂಸ್ ಮಾಡಿ ಮತ್ತು ಅದರ ರಿವ್ಯೂಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಏನಪ್ಪಾ, ಇಲ್ಲಿವರೆಗೂ ನಾನು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಮತ್ತು ಸೇವಿಂಗ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಮಾಡಿ ಸಡನ್ ಆಗಿ ಈಗ ನಾನು ದುಡ್ಡನ್ನ ಯಾವ ರೀತಿ ಖರ್ಚು ಮಾಡಬೇಕು ಅಂತ ಹೇಳಿ ಅದನ್ನ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬರ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಫ್ರೆಂಡ್ಸ್, ದುಡ್ಡು ನಾವು ಖರ್ಚನ್ನ ಮಾಡೋದು ಕೂಡ ನಮ್ಮ ಜೀವನದ ಒಂದು ಪಾರ್ಟ್ ಆಗಿರುತ್ತೆ. ಸೊ ನಾವೇನಾದ್ರೂ ನಾವು ಯಾವ ರೀತಿ ಖರ್ಚುಗಳನ್ನ ಮಾಡ್ತಾ ಇರ್ತೀವಲ್ಲ ಅದನ್ನು ಸ್ಮಾರ್ಟ್ಲಿ ನಾವು ಯುಟಿಲೈಸ್ ಮಾಡಿದ್ರೆ ಅದರಿಂದ ಕೂಡ ಲೈಕ್ 7 to 8% ರಿಟರ್ನ್ಸ್ ಗಳನ್ನ ನಾವು ಪಡ್ಕೋಬಹುದು. ಸೊ ಅದಕ್ಕೆ ನೀವೇನಾದ್ರೂ ಒಬ್ಬ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಆಗಿದ್ದು ಮತ್ತು ನೀವು ನಿಮ್ಮ ಕ್ರೆಡಿಟ್ಸ್ ಕಾರ್ಡ್ಗಳನ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮತ್ತು ನೀವು ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರೆಡಿಟ್ಸ್ ಕಾರ್ಡ್ ಅಪ್ಲೈ ಮಾಡಿಲ್ಲ ಅಥವಾ ನಿಮ್ಮ ಕ್ರೆಡಿಟ್ ಜರ್ನಿ ನೀವು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾಕೆಂತಂದ್ರೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡುವ ಎಲ್ಲಾ ಕ್ರೆಡಿಟ್ಸ್ ಕಾರ್ಡ್ಗಳು ಅಬ್ಸಲ್ಯೂಟ್ಲಿ ಫ್ರೀ. ಸೊ ನಿಮಗೆ ಯಾವುದೇ ರೀತಿಯ ಆನ್ಯುವಲ್ ಚಾರ್ಜಸ್ ಗಳಿಲ್ಲ ಮತ್ತು ಇದು ಆಲ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ಸ್ ಕಾರ್ಡ್ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. Myself Somesh, welcome to Investment with Kannada YouTube channel. Without wasting any time, let's get started. Friends, ನಾನಿಲ್ಲಿ ಸ್ಕ್ರೀನ್ ಅನ್ನ ಶೇರ್ ಮಾಡಿ ನಿಮ್ ಜೊತೆ ತೋರಿಸ್ತಾ ಇದ್ದೀನಿ. ಲೈಕ್ ನೀವು ಇಲ್ಲಿ ನೋಡಬಹುದು, ಫಸ್ಟ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಯಾವ್ದಪ್ಪ ನನಗನ್ಸಿರೋ ಪ್ರಕಾರ ಅಂತಂದ್ರೆ ಲೈಕ್ ಅಮೆಜಾನ್ ಪೇ ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಸೊ ಈ ಕಾರ್ಡ್ ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಸೊ ನೀವು ಏನಾದ್ರೂ ಅಮೆಜಾನ್ ನಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ, ಲೈಕ್ ನೀವು ಏನಾದ್ರೂ ಅಮೆಜಾನ್ ಪ್ರೈಮ್ ಮೆಂಬರ್ ಆಗಿದ್ರೆ ನಿಮ್ಗೆ ಡೈರೆಕ್ಟ್ 5% ಕ್ಯಾಶ್ ಬ್ಯಾಕ್ ಬರುತ್ತೆ ಮತ್ತು ನೀವು ನಾನ್ ಪ್ರೈಮ್ ಮೆಂಬರ್ ಆಗಿದ್ರೆ ನಿಮ್ಗೆ 3% ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇಲ್ಲಿ ನೀವು ಡೀಟೇಲ್ಸ್ ಗಳನ್ನ ನೋಡಬಹುದು. ಲೈಕ್ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಫ್ರೀ ಕ್ರೆಡಿಟ್ ಕಾರ್ಡ್. ಸೊ ಲೈಕ್ ಓಕೆ, ಇಲ್ಲಿ ನಾವು ನೋಡಬಹುದು ಕ್ರೆಡಿಟ್ ಕಾರ್ಡ್ ರಿವ್ಯೂ ಅನ್ನ. ಸೊ ಇಲ್ಲಿ ನೋಡಿ, ಜಾಯ್ನಿಂಗ್ ಫೀ ಏನು ಇಲ್ಲ, ರಿನಿವಲ್ ಫೀ ಏನು ಇಲ್ಲ. ಶಾಪಿಂಗ್ ನೀವು ಮಾಡುತ್ತಿದ್ರೆ, ಫ್ರೀಕ್ವೆಂಟ್ಲಿ ನೀವೇನಾದ್ರೂ ಅಮೆಜಾನ್ ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಸೊ ಈ ಕಾರ್ಡ್ ಅನ್ನ ನೀವು ಅಪ್ಲೈ ಮಾಡಬಹುದು. ಬಟ್ ಇದಕ್ಕೆ ಯಾವುದೇ ರೀತಿಯ ಫೀಸ್ ಇಲ್ಲ. ಸೊ ನೀವು ಸಿಂಪಲ್ ಆಗಿ ಅಪ್ಲೈ ಮಾಡಿ ಈ ಕಾರ್ಡ್ ಗಳನ್ನ ನೀವು ತರಿಸ್ಕೋಬಹುದು. ಸೊ ಇಲ್ಲಿ ನೋಡಬಹುದು, ಲೈಕ್ ಕ್ಯಾಶ್ ಬ್ಯಾಕ್ ಮತ್ತು ಡಿಸ್ಕೌಂಟ್ ಅಪ್ ಟು 2000 ಮತ್ತು ಫ್ರೀ ಮಂತ್ ಪ್ರೈಮ್ ಮೆಂಬರ್ಶಿಪ್ ಕೂಡ ಬರುತ್ತೆ. ಸೊ ಒಂದ್ ರೀತಿ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಅಂತಂದ್ರೆ ಇದನ್ನ ನಾವು ಅಪ್ಲೈ ಮಾಡಬಹುದು. ಬಟ್ ಇಲ್ಲಿ ನೋಡಿ, ಸೊ ಲೈಕ್ ಫೀಸ್ ಅಂಡ್ ಚಾರ್ಜ್ ನಲ್ಲಿ ಏನಿಲ್ಲ. ಲೈಕ್ ಇಂಟ್ರೆಸ್ಟ್ ಚಾರ್ಜ್, ಲೈಕ್ ನೀವೇನಾದ್ರೂ ಬಿಲ್ ಗಳನ್ನ ಪೇ ಮಾಡಲಿಲ್ಲ ಅಂದ್ರೆ ಅವಾಗ ಈ ಎಲ್ಲ ಇಂಟ್ರೆಸ್ಟ್ ಬರುತ್ತೆ. ಲೈಕ್ ಇಲ್ಲಿ ನಾವು ನೋಡಬಹುದು ICICI ಪೇ ಜಾಯ್ನಿಂಗ್ ಬೆನಿಫಿಟ್ಸ್ ಏನಿದೆ ಅಂತ. ಸೊ ಜಸ್ಟ್ ಚೆಕ್ ಮಾಡ್ರಿ. ಸೊ ಇದು ನನಗೆ ಒನ್ ಆಫ್ ದ ಬೆಸ್ಟ್ ಫ್ರೀ ಕ್ರೆಡಿಟ್ ಕಾರ್ಡ್ ಅಂತ ಅನ್ಸುತ್ತೆ. ಸೊ ಇದನ್ ಬಿಟ್ಟು ತುಂಬಾನೇ ಬೇರೆ ಬೇರೆ ಕ್ರೆಡಿಟ್ಸ್ ಕಾರ್ಡ್ಗಳಿವೆ. ಲೈಕ್ ಇದನ್ ಬಿಟ್ಟು ನೆಕ್ಸ್ಟ್ ನನಗೆ ಚೆನ್ನಾಗಿರೋ ಕ್ರೆಡಿಟ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಒನ್ ಕಾರ್ಡ್ ಅಂತ ಇತ್ತು. ಸೊ ಒನ್ ಕಾರ್ಡ್ ಏನಿದೆಲ್ಲ ಇದು ಕೂಡ ಒಂದು ಬೆಸ್ಟ್ ಕ್ರೆಡಿಟ್ ಕಾರ್ಡ್. ಸೊ ಲೈಕ್ ಇದು ಮೆಟಲ್ ಡಿಸೈನ್ ವಿತ್ ಮೆಟಲ್ ಡಿಸೈನ್ ಬರುತ್ತೆ. ಸೊ ನೀವು ಇದನ್ನ ಅಪ್ಲೈ ಮಾಡಿ ಲೈಫ್ ಟೈಮ್ ಫ್ರೀ ಆಕ್ಸೆಸ್ ಅನ್ನ ತೆಗೆದುಕೊಳ್ಬಹುದು. ಸೊ ಒನ್ ಆಫ್ ದ ಬೆಸ್ಟ್ ಫೀಚರ್ ಆಫ್ ಒನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಅವ್ರದ್ದು ಆಪ್ ಏನಿದೆಯಲ್ಲ ಅದು ತುಂಬಾನೇ ಯೂಸರ್ ಫ್ರೆಂಡ್ಲಿ ಆಗಿದೆ. ಸೊ ಆ ಆಪ್ ಗಳಲ್ಲಿ ನೀವು ಲಾಗಿನ್ ಆಗಿ ನಿಮ್ಗೆ ಆ ಕಾರ್ಡ್ ರಿಲೇಟೆಡ್ ಇರುವ ಆಫರ್ಸ್ ಗಳನ್ನ ಡೈನಾಮಿಕಲಿ ನೀವು ಸರ್ಚ್ ಮಾಡಬಹುದು. ಮತ್ತು ಅದರಲ್ಲಿ ಇನ್ನೊಂದು ಫೀಚರ್ ಏನಿದೆ ಅಂತಂದ್ರೆ ನಮ್ಮ ನಿಯರ್ ಬೈ ಇರುವ ಆಪ್ ಬೇರೆ ಬೇರೆ ಆಫರ್ಸ್ ಗಳು ಯಾವ್ಯಾವಿದೆ ಅದನ್ನ ಅದು ಆಟೋಮೆಟಿಕ್ಲಿ ಸಜೆಷನ್ ಮಾಡುತ್ತೆ. ಲೈಕ್ ನಮ್ ಜೊತೆ ಝೊಮ್ಯಾಟೊ ಆಫರ್ಸ್ ಏನಿದೆ, ಸ್ವಿಗ್ಗಿ ಆಫರ್ಸ್ ಏನಿದೆ, ಇನ್ಸ್ಟಾಮಾರ್ಟ್ ನಲ್ಲಿ ಏನು ಆಫರ್ಸ್ ಇದೆ ಮತ್ತು ಬ್ಲಿಂಕಿಟ್, ಈ ರೀತಿ ಬೇರೆ ಬೇರೆ ಆನ್ಲೈನ್ ಗ್ರೋಸರೀಸ್ ಗಳಲ್ಲಿ ಏನೇನು ಆಫರ್ಸ್ ಇದೆಲ್ಲ ಸೊ ಅದು ಸಜೆಷನ್ ಮಾಡುತ್ತೆ. ಸೊ ನಾವು ಆ ಆಪ್ ಥ್ರೂ ಆರ್ಡರ್ ಮಾಡಿದ್ರೆ ಸೊ ನಮ್ಗೆ ಒಳ್ಳೆಯ ರಿವಾರ್ಡ್ಸ್ ಗಳನ್ನ ನಾವು ಈ ಕಾರ್ಡ್ ಗಳಿಂದ ಪಡ್ಕೋಬಹುದು. ಬಟ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ನನ್ಗೆ ಏನ್ ಲೈಕ್ ಆಗುತ್ತೆ ಅಂತಂದ್ರೆ ಈ ಕಾರ್ಡ್ ಏನ್ ಬರುತ್ತಲ್ಲ ಫ್ರೆಂಡ್ಸ್, ಇದು ತುಂಬಾ ವೆಲ್ ಡೈನಾಮಿಕ್ ಡಿಸೈನ್ ಆಗಿದೆ. ಇದು ಮೆಟಲ್ ಕಾರ್ಡ್, ಇದು ನಾಟ್ ಎ ಪ್ಲಾಸ್ಟಿಕ್ ಕಾರ್ಡ್. ಸೊ ನೀವು ಒಬ್ಬ ಕಾರ್ಡ್ ಕಲೆಕ್ಟರ್ ಆಗಿದ್ರೆ ನೀವು ಕೂಡ ನಿಮ್ಮ ಹತ್ರ ಒಂದು ಕಾರ್ಡ್ ಇರ್ಬೇಕು ಅನ್ಸಿದ್ರೆ ನೀವು ಯೂಸ್ ಮಾಡಿಲ್ಲ ಅಂತಂದ್ರೂ ಈ ಕಾರ್ಡ್ ಅನ್ನ ನೀವು ಜಸ್ಟ್ ಅವ್ರ ಆಪ್ ಅಲ್ಲಿ ಹೋಗಿ ಅಪ್ಲೈ ಮಾಡಿ ಸೊ ಅದನ್ನ ನೀವು ಪಡ್ಕೋಬಹುದು. ಸೊ ಫ್ರೆಂಡ್ಸ್, ಇದನ್ ಬಿಟ್ಟು ಬೇರೆ ಕ್ರೆಡಿಟ್ಸ್ ಕಾರ್ಡ್ಗಳು HDFC ಗೆ ನೀವು ಬರೋಕ್ ಹೋದ್ರೆ ಲೈಕ್ ಐ ಫೀಲ್ ರುಪೇ ಕಾರ್ಡ್ ಅಲ್ಲಿ ದಿಸ್ ಇಸ್ ದ ಒನ್. ಟಾಟಾ ನ್ಯೂ ಇನ್ಫಿನಿಟಿ HDFC ಕ್ರೆಡಿಟ್ ಕಾರ್ಡ್ ಏನಿದೆಲ್ಲ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದನ್ ಬಿಟ್ಟು ಮನಿ ಬ್ಯಾಕ್ ಅಂತ ಒಂದು ಕಾರ್ಡ್ ಬರುತ್ತೆ HDFC ಕಡೆಯಿಂದ, ಅದನ್ನು ಕೂಡ ಒಂದು ಒಳ್ಳೆ ಕಾರ್ಡ್. ಲೈಕ್ ಸ್ವಿಗ್ಗಿ HDFC ಕಾರ್ಡ್, ದಿಸ್ ಇಸ್ ಆಲ್ಸೋ ಲೈಫ್ ಟೈಮ್ ಫ್ರೀ ಕಾರ್ಡ್. ಸೊ ತುಂಬಾನೇ ಲೈಫ್ ಟೈಮ್ ಫ್ರೀ ಕಾರ್ಡ್ ಗಳನ್ನ ನಾವು HDFC ಕಡೆಗಳಿಂದ ನೋಡಬಹುದು. ಬಟ್ ಇದನ್ನೆಲ್ಲ ಕಾರ್ಡ್ ಗಳನ್ನ ಬಿಟ್ಟು ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ನನಗೆ ಯಾವ್ದು ಅನ್ಸುತ್ತೆ ಅಂತಂದ್ರೆ ಇಟ್ ಈಸ್ ಫ್ರಮ್ ಇಂಡಸ್ಇಂಡ್ ಬ್ಯಾಂಕ್, ಇಂಡಸ್ಇಂಡ್ ಟೈಗರ್ ಕ್ರೆಡಿಟ್ ಕಾರ್ಡ್. ಸೊ ಇದು ಯಾಕೆ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಇಲ್ಲಿ ನೀವು ನೋಡಕ್ ಹೋದ್ರೆ ಲೈಕ್ ಓಕೆ ಫಸ್ಟ್ ಡಿಸೈನ್ ನೋಡಿ, ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಟೈಗರ್ ಲೋಗೋ ಇದೆ, ಒನ್ ಟೈಪ್ ಫ್ಯಾನ್ಸಿ ಅನ್ಸುತ್ತೆ. ನಾವು ಈ ಕಾರ್ಡ್ ಅನ್ನ ತಗೋಬಹುದು. ಸೊ ಇಲ್ಲಿ ನೀವು ಕೆಳಗಡೆ ಬಂದ್ರೆ ಲೈಫ್ ಟೈಮ್ ಫ್ರೀ ಇದೆ, ರಿವಾರ್ಡ್ ರೇಟ್ ಅಪ್ ಟು 5% ಇದೆ, ಮತ್ತೆ ಇದು ಒನ್ ಆಫ್ ದ ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್. ಮತ್ತೆ ನೋಡಿ, ಇಲ್ಲಿ ಜಾಯ್ನಿಂಗ್ ಫೀ ಏನು ಇಲ್ಲ, ರಿನ್ಯೂವಲ್ ಫೀ ಏನು ಇಲ್ಲ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವು
ರಿವಾರ್ಡ್ಸ್ ಪಾಯಿಂಟ್ ಬಗ್ಗೆ ನಾವು ಮಾತಾಡೋಕೆ ಹೋದ್ರೆ ಅಪ್ ಟು ನೀವು 1 lakh ಬಿಲೋ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ 1 ರಿವಾರ್ಡ್ ಪಾಯಿಂಟ್ ಬರುತ್ತೆ ಫಾರ್ 100 rupees. ಸೊ ನಿಮ್ಮ ಸ್ಪೆಂಡ್ ಏನಾದ್ರೂ ಮೋರ್ ದನ್ 1 lakh ಜಾಸ್ತಿ ಆದ್ಮೇಲೆ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಸೊ ನಿಮ್ಗೆ ಅಪ್ ಟು 1 to 2.5 lakh ಅಲ್ಲಿ ನಿಮ್ಗೆ 2 ರಿವಾರ್ಡ್ ಪಾಯಿಂಟ್ ಬರುತ್ತೆ. ಸೊ ಅಪ್ ಟು 5 lakh ನಿಮ್ಗೆ 4 ರಿವಾರ್ಡ್ ಪಾಯಿಂಟ್ ಬರುತ್ತೆ. ಮತ್ತೆ ನೀವು ಆ ಕಾರ್ಡ್ ಇಂದ 5 ಲಕ್ಷದ ಮೇಲೆ ನೀವು 100 rupees ಅನ್ನ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ 6 ರಿವಾರ್ಡ್ ಪಾಯಿಂಟ್ ಬರುತ್ತೆ. ಸೊ ಒಂದು ರಿವಾರ್ಡ್ ಪಾಯಿಂಟ್ ಲೆಕ್ಕ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ರಿವಾರ್ಡ್ ಪಾಯಿಂಟ್ ಲೆಕ್ಕ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಈಕ್ವಲ್ ಟು 1.2 ಏರ್ ಮೈಲ್ಸ್ ಆರ್ 0.40 ಅಂದ್ರೆ 40 ಪೈಸಾ ಆ ತರ. ಲೈಕ್ ನಿಮ್ಮ ಹತ್ರ 5 ರಿವಾರ್ಡ್ ಪಾಯಿಂಟ್ ಇದ್ರೆ ನಿಮ್ಮ ಹತ್ರ 2 rupees ನೀವು ಸೇವ್ ಮಾಡ್ದಂಗೆ ಆಯ್ತು. ಸೊ ಲೈಕ್ ನೀವೇನಾದ್ರೂ 500 rupees ಸ್ಪೆಂಡ್ ಮಾಡಿದ್ರೆ 5 rupees ಸೇವ್ ಆಯ್ತು. ಸೊ ಈ ರೀತಿ ನೀವು ಈ ಕಾರ್ಡ್ ಗಳಿಂದ ಬೆಸ್ಟ್ ಬೆನಿಫಿಟ್ಸ್ ಗಳನ್ನ ತೆಗೆದುಕೊಳ್ಬಹುದು. ಬಟ್ ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಕ್ವಾರ್ಟರ್ ನಲ್ಲಿ 2 ಇದೆ, ಬಟ್ ಇಂಟರ್ನ್ಯಾಷನಲ್ ಲಾಂಚ್ ಆಕ್ಸೆಸ್ ಇಯರ್ ನಲ್ಲಿ 2 ಬರುತ್ತೆ. ಪ್ರಿಯಾರಿಟಿ ಪಾಸ್ ಯಾಕೆ ಅಂತಂದ್ರೆ ನೀವು ಯಾವುದೇ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಗಳನ್ನ ತೋಡಿ ಯಾವುದೇ ಕಾರ್ಡ್ ಗಳಲ್ಲಿ ಇಂಟರ್ನ್ಯಾಷನಲ್ ಲಾಂಚ್ ಆಕ್ಸೆಸ್ ಇಲ್ಲ. ಇಟ್ ಈಸ್ ದ ಓನ್ಲಿ ಒನ್ ಕಾರ್ಡ್ ವಿಚ್ ಗಿವ್ಸ್ ಅಸ್ ದ ಇಂಟರ್ನ್ಯಾಷನಲ್ ಲಾಂಚ್ ಆಕ್ಸೆಸ್. ಸೊ ನಿಮ್ಗೆ ನಿಮ್ಮ ಹತ್ರ ಕಾರ್ಡ್ಸ್ ಗಳಿದೆ, ಬಟ್ ನೀವು ಫ್ರೀಕ್ವೆಂಟ್ಲಿ ಯಾವಾಗಾದ್ರೂ ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನ ಮಾಡ್ತಿದ್ದಾರೆ, ಬಟ್ ನಿಮ್ಗೆ ಲಾಂಗ್ ಆಕ್ಸೆಸ್ ಇಲ್ಲ ಅಂತಂದ್ರೆ ಸೊ ಈ ಕಾರ್ಡ್ ಅನ್ನ ನೀವು ಅಪ್ಲೈ ಮಾಡಿ ಇದರಿಂದ ನೀವು ಲಾಭವನ್ನ ತೆಗೆದುಕೊಳ್ಬಹುದು. ಸೊ ಇದನ್ ಬಿಟ್ಟು ಲೈಕ್ ನೆಕ್ಸ್ಟ್ ಓಕೆ, ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಎಕ್ಸ್ಪರ್ಟ್ ರೇಟಿಂಗ್ ಅನ್ನ ನೋಡಬಹುದು. ಫಾರ್ ದ ಔಟ್ ಆಫ್ 5 4.8. ಸೊ ಐ ಫೀಲ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಗುಡ್ ಕ್ರೆಡಿಟ್ ಕಾರ್ಡ್. ಸೊ ಅಮೆಜಾನ್ ICICI ಪೇ ಆಯ್ತು ಅಮೆಜಾನ್ ಕಡೆಯಿಂದ, ಮತ್ತು ಒನ್ ಕಾರ್ಡ್ ಆಯ್ತು, ಇಂಡಸ್ಇಂಡ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಆಯ್ತು. ಸೊ ಅಪಾರ್ಟ್ ಫ್ರಮ್ ದಿಸ್ ನೆಕ್ಸ್ಟ್ ಯಾವ್ದು ಕ್ರೆಡಿಟ್ ಕಾರ್ಡ್ ಅಪ್ಪ ನನಗೆ ಚೆನ್ನಾಗಿರ್ಸೋದಂತ ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ಅಂತ ಒಂದಿದೆ. ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ಏನಿದೆಲ್ಲ ಫ್ರೆಂಡ್ಸ್, ಇದು ಕೂಡ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ಸೊ ನೀವು ಒಂದ್ ಸೆಕೆಂಡ್, ಆಕ್ಸಿಸ್ ಕ್ರೆಡಿಟ್ ಕಾರ್ಡ್, ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ರಿವ್ಯೂ. ಓಕೆ ಕಾರ್ಡ್ ಎಕ್ಸ್ಪರ್ಟ್ ಇಲ್ಲಿ ಬರುತ್ತೆ. ಓಕೆ ಇಲ್ಲಿ ನೋಡಿ, ಇದು ಕೂಡ ತುಂಬಾನೇ ಚೆನ್ನಾಗಿದೆ ಕಾರ್ಡ್. ಝೊಮ್ಯಾಟೊ ಮೇಲೆ ಅಪ್ ಟು 40% ಡಿಸ್ಕೌಂಟ್ ನಾವು ನೋಡಬಹುದು. ಲೈಕ್ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಬಟ್ ಫ್ರೀ ಇದೆ ಅಲ್ಲ. ಸೊ ನಮ್ಮ ಹತ್ರ ಕಾರ್ಡ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಲೈಕ್ ನಾವಿಲ್ಲಿ ನೋಡಿಟ್ಕೋಬಹುದು, ಲೈಕ್ ಆನ್ಯುವಲ್ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಚೆಕ್ ಮಾಡಬಹುದು. ಲೈಕ್ ಇಲ್ಲಿ ನೋಡಿ, ಝೊಮ್ಯಾಟೊದಿಂದ 40% ಆಫ್ ಇದೆ. ಸೊ ಅದನ್ನ ಬಿಟ್ಟು ವೆಲ್ಕಮ್ ಬೆನಿಫಿಟ್ಸ್ ಬರುತ್ತೆ ಅಪ್ ಟು 300. ಯುಟಿಲಿಟಿ ಬಿಲ್ ಪೇ ಮೇಲೆ ಯಾವುದೇ ರೀತಿಯ ಬೆನಿಫಿಟ್ಸ್ ಇರಲ್ಲ, ಬಟ್ ಇವ್ರು ಕೊಡ್ತಾ ಇದಾರೆ ವಿಚ್ ಇಸ್ ಗುಡ್. ಸೊ ಇಲ್ಲಿ ನಾವು ನೋಡಿದ್ರೆ ಲೈಕ್ ನೀವೇನಾದ್ರೂ 200 rupees ಸ್ಪೆಂಡ್ ಮಾಡಿದ್ರೆ ನಿಮ್ಗೆ 1 ರಿವಾರ್ಡ್ ಪಾಯಿಂಟ್ ಬರುತ್ತೆ. ಸೊ ಝೊಮ್ಯಾಟೊ ಮೇಲೆ ನೋಡಿ, ದಿಸ್ ಇಸ್ ದ ಕೂಪನ್ ಕೋಡ್. ನಾವು ಈ ಕಾರ್ಡ್ ಇಂದ ಯೂಸ್ ಮಾಡಿ ಝೊಮ್ಯಾಟೊ ಮೇಲೆ ಏನಾದ್ರೂ ಆರ್ಡರ್ ಮಾಡಿದ್ರೆ ಲೈಕ್ ನಮ್ಗೆ ಅಪ್ ಟು ಮ್ಯಾಕ್ಸಿಮಮ್ 120 rupees ಡಿಸ್ಕೌಂಟ್ ಬರುತ್ತೆ. ಸೊ ಇಲ್ಲಿ ನೋಡಬಹುದು ನಾವು ಯಾವ ರೀತಿ ಅದು ಬರುತ್ತೆ ಅಂತ ತೋರಿಸಿದ್ದಾರೆ. ಲೈಕ್ 5% ಆಫ್ ಆನ್ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ವಿಯಾ ಅಮೆಜಾನ್ ಪೇ ಅಪ್ ಟು 150 rupees INR ಒನ್ಸ್ ಇನ್ ಎ ಮಂತ್. ಪರವಾಗಿಲ್ಲ, ಒನ್ಸ್ ಇನ್ ಎ ಮಂತ್ ಆದ್ರೂ ನಮ್ಗೆ ಲೈಕ್ ನಾವು ಇಫ್ ಏನಾದ್ರೂ 6 months ನಾವು ಯುಟಿಲಿಟಿ ಬಿಲ್ ಗಳಂದ್ರೆ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಸೊ ಇದನ್ನೇನಾದ್ರೂ ನಾವು ಪೇ ಮಾಡಿದ್ರೆ ಲೈಕ್ 6 months ನಾವು ಮಾಡಿದ್ರೆ ಆಲ್ಮೋಸ್ಟ್ 900 ಲೈಕ್ 1000 rupees ಅನ್ನ ನಾವು ಸೇವ್ ಮಾಡ್ದಂಗ ಆಯ್ತು. ಲೈಕ್ ಮಿಂತ್ರಾ ಮತ್ತು ಬುಕ್ ಮೈ ಶೋ, ಬ್ಲಿಂಕಿಟ್ ನಲ್ಲಿ ಕೂಡ 10% ಆಫ್ ಬರುತ್ತೆ. ಸೊ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಸೊ ಸುಮ್ಮನೆ ನಾವು ನಮ್ಮ ಹತ್ರ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಇರಬೇಕು. ಸೊ ಇದನ್ನು ನಾವು ಅಪ್ಲೈ ಮಾಡಿ ತರಿಸಿಟ್ಕೊಳ್ಳೋದ್ರಲ್ಲಿ ಏನು ಲಾಸ್ ಇಲ್ಲ ಅಂತ ನನ್ಗನ್ಸುತ್ತೆ. ಮತ್ತೆ ಇದನ್ ಬಿಟ್ಟು HDFC ಕಡೆಯಿಂದ ಒಂದ್ ಕಾರ್ಡ್ ಇತ್ತು, ಥಿಂಕ್ ಕಾರ್ಡ್ ನೇಮ್ ಏನದು, HDFC ಮನಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್, ಮನಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಇತ್ತು. ಇದು ಕೂಡ ಒಂದು ಚೆನ್ನಾಗಿರೋ ಕಾರ್ಡ್. ಇದನ್ ಬಿಟ್ಟು ನಮ್ಮ ಹತ್ರ HDFC ಕಡೆಯಿಂದ ಮಿಲೇನಿಯಾ ಅಂತ ಒಂದು ಬೇಸಿಕ್ ಕಾರ್ಡ್ ಬರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಕಾರ್ಡ್. ನೀವೇನಾದ್ರೂ ಯಾವುದೇ ರೀತಿಯ ಕಾರ್ಡ್ ಗಳನ್ನ ಅಪ್ಲೈ ಮಾಡಿಲ್ಲಪ್ಪ ಅಂತಂದ್ರೆ ನೀವು ಚೆಕ್ ಮಾಡಿ ಅಪ್ಲೈ ಗಳನ್ನ ಮಾಡಬಹುದು ಫ್ರೆಂಡ್ಸ್. ಈ ಎಲ್ಲಾ ಕಾರ್ಡ್ಸ್ ಗಳು ಅಬ್ಸಲ್ಯೂಟ್ಲಿ ಫ್ರೀ. ಸುಮ್ನೆ ನಾವು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಹೇಳೋಕ್ ಆಗೋದಿಲ್ಲ. ಯಾಕಂತಂದ್ರೆ ನಾನ್ ನಿಮ್ಗೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಲೈಕ್ ನನ್ನ ಹತ್ರ ಆಕ್ಸಿಸ್ ಸೆಲೆಕ್ಟ್ ಕಾರ್ಡ್ ಇದೆ. ಸೆಲೆಕ್ಟ್ ಕಾರ್ಡ್ ಇಸ್ ಒನ್ ಆಫ್ ದ ಪ್ರೀಮಿಯಂ ಸೆಲೆಕ್ಟ್ ಕಾರ್ಡ್. ಸೊ ಲಾಸ್ಟ್ ಟೈಮ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ನಾವು ಒಂದು ಟಿವಿಯನ್ನ ಆರ್ಡರ್ ಮಾಡ್ಬೇಕಾದ್ರೆ HDFC ಕಾರ್ಡ್ ಮೇಲೆ ಆಫರ್ಸ್ ಇತ್ತು. ಸೊ ನನ್ನ ಹತ್ರ HDFC ಕಾರ್ಡ್ ಬೇಸಿಕ್ ಮಿಲಿನಿಯಾ ಕಾರ್ಡ್ ಅಷ್ಟೇ ಇದೆ. ಸೊ ಅದು ಲೈಫ್ ಟೈಮ್ ಫ್ರೀ. ನಾನು ಆಕ್ಸಿಸ್ ಸೆಲೆಕ್ಟ್ ಕಾರ್ಡ್ ಇಂದ ಅಪ್ಲೈ ಮಾಡಿದ್ರೆ ನನಗೆ ಕೇವಲ ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಅರೌಂಡ್ 7500 rupees ಬರ್ತಾ ಇತ್ತು. ಬಟ್ ಸುಮ್ನೆ ನಾನು HDFC ನ ಟ್ರೈ ಮಾಡೋಣ ಅಂತ ಹೇಳಿ HDFC ಕಾರ್ಡ್ ಅನ್ನ ಟ್ರೈ ಮಾಡಿದ್ರೆ ಲೈಕ್ ಅಪ್ ಟು 11,000 rupees ಕ್ರೆಡಿಟ್ ಕಾರ್ಡ್ ಮೇಲೆ ಆಫ್ ಆಗಿದೆ. ಸೊ ನೀವು ನಂಬಲ್ಲ, ಲೈಕ್ ಐ ಶೋ ಯು ಹಿಯರ್. ಇಲ್ಲಿ ಓಪನ್ ಆದ್ರೆ ನಾನು ತೋರಿಸ್ತೇನೆ. ಲೆಟ್ ಮಿ ಶೋ ಇಟ್, ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ. ಲೈಕ್ ಇಲ್ಲಿ ಆರ್ಡರ್ಸ್ ಅಲ್ಲಿ ನಾನು ಬಂದ್ರೆ ಓಕೆ ಸಿ ಇದೇ ಟಿವಿನ ನಾನು ಆರ್ಡರ್ ಮಾಡಿದ್ದು ಥ್ರೂ ಕ್ರೆಡಿಟ್ ಕಾರ್ಡ್. ಇಲ್ಲಿ ನೋಡ್ಬೋದು ಆಫರ್ಸ್ ಅಲ್ಲಿ ಲೈಕ್ ಅಪ್ ಟು 10 ಆಫರ್ಸ್ ಅನ್ನ ನಾನು ಕೊಟ್ಟಿದ್ದೇನೆ. ಲೈಕ್ ಇದು ಬಿಟ್ಬಿಡಿ MRP ಸೆಲ್ಲಿಂಗ್ ಪ್ರೈಸ್. ಓಕೆ, ಸೆಲ್ಲಿಂಗ್ ಪ್ರೈಸ್ ವಾಸ್ 68,990 rupees. ಓಕೆ, 69,000 ಎಕ್ಸ್ಟ್ರಾ ಡಿಸ್ಕೌಂಟ್ 6,000 ಬಂತು. ಸೊ ಟೋಟಲ್ ಪ್ರೈಸ್ ಎಷ್ಟಾಯ್ತು? 63,000 ಆಯ್ತು. HDFC ಕ್ರೆಡಿಟ್ ಕಾರ್ಡ್ ನಾನು ಅಪ್ಲೈ ಮಾಡೋದ್ರಿಂದ
ಅಪ್ ಫ್ರಂಟ್ 2000 ಆಫ್ ಆಯ್ತು, ಮತ್ತೆ ಆ ಡೇ ಆಫ್ ಇರೋದ್ರಿಂದ 25,000 ತನ ನಾವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಎಕ್ಸ್ಟ್ರಾ 500 ಆಫ್ ಇತ್ತು. ಮತ್ತು ಇದನ್ ಬಿಟ್ಟು ಲೈಕ್ 40,000 ಪ್ಲಸ್ ಆದ್ರೆ ಎಕ್ಸ್ಟ್ರಾ 1000 rupees ಆಫ್. ಅಗೇನ್ ಲೈಕ್ 10% ಆಫ್ ದಿಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 5,000 1750 ಆಫ್ ಆಯ್ತು. ಸೊ ಲೈಕ್ ನಾನಿಲ್ಲಿ ಅದು ನೋ ಕಾಸ್ಟ್ EMI ಆಯ್ತು, ಅದಕ್ಕೋಸ್ಕರ ನೋ ಕಾಸ್ಟ್ EMI ಚೂಸ್ ಮಾಡಿದೆ. ಅಗೇನ್ ನನ್ಗೆ 1,000 ಆಫ್ ಆಯ್ತು, ಮತ್ತು ಅಡಿಷನಲ್ 2,250. ಸೊ ನೋ ಕಾಸ್ಟ್ EMI ಆಫ್ ಕ್ರೆಡಿಟ್ ಕಾರ್ಡ್ 4,400. ಸೊ ನೀವು ಇಲ್ಲಿ ನೋಡಬಹುದು 63,000 ಇತ್ತು ಟಿವಿ ಪ್ರೈಸ್. ಸೊ ಐ ಹ್ಯಾವ್ ಆರ್ಡರ್ಡ್ ಇಟ್ ಫಾರ್ ಜಸ್ಟ್ 50,000 rupees. ಸೊ 13,000 rupees ನನಗೆ ಜಸ್ಟ್ ಕ್ರೆಡಿಟ್ ಕಾರ್ಡ್ ಇಂದ ಹೆಲ್ಪ್ ಆಯ್ತು. ದಟ್ ಆ ಕ್ರೆಡಿಟ್ ಕಾರ್ಡ್ ಏನಿದೆಯಲ್ಲ ಫ್ರೆಂಡ್ಸ್, ದಟ್ ಈಸ್ ಅ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, HDFC ಮಿಲೇನಿಯಾ ಕ್ರೆಡಿಟ್ ಕಾರ್ಡ್. ನನ್ನ ಹತ್ರ ಆಕ್ಸಿಸ್ ಸೆಲೆಕ್ಟ್ ಇದೆ ಮತ್ತು HDFC ರೆಗಾಲಿಯಾ ಕೂಡ ಇದೆ. ಆ ಎರಡು ಕಾರ್ಡ್ ಗಳಿಂದ ನನಗೆ ಜಾಸ್ತಿ ಬೆನಿಫಿಟ್ ಸಿಗ್ಲಿಲ್ಲ, ಬಟ್ ಈ ಮಿಲೇನಿಯಾ ಕಾರ್ಡ್ ಇಂದ ತುಂಬಾನೇ ಬೆನಿಫಿಟ್ ಸಿಕ್ತು. ಈವನ್ ನನ್ನ ಹತ್ರ ಆಕ್ಸಿಸ್ ಸೆಲೆಕ್ಟ್ ಕಾರ್ಡ್ ಇದ್ರೂ ಕೂಡ ನನಗೆ ಆಕ್ಸಿಸ್ ಕಡೆಯಿಂದ ಅಷ್ಟೊಂದು ಬೆನಿಫಿಟ್ ಸಿಗ್ಲಿಲ್ಲ, ಬಟ್ HDFC ಫ್ರೀ ಕ್ರೆಡಿಟ್ ಕಾರ್ಡ್ ಇಂದ ಇಷ್ಟೊಂದು ಬೆನಿಫಿಟ್ ಸಿಕ್ತು. ನೀವು ಇಲ್ಲಿ ನೋಡಬಹುದು ಸದ್ಯಕ್ಕೆ ಈ ಟಿವಿಯ ಪ್ರೈಸ್ 68,000. ಸೊ ಐ ಹ್ಯಾವ್ ಆರ್ಡರ್ಡ್ ಇಟ್ ಓನ್ಲಿ 50,000. ನನಗೆ 13,000 ಕ್ರೆಡಿಟ್ ಕಾರ್ಡ್ ಇಂದ ಆಫ್ ಸಿಕ್ಕಿದೆ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಲೈಕ್ ಈ ರೀತಿ ನೋಡಕ್ ಹೋದ್ರೆ ನಾನು ತುಂಬಾನೇ ಎಕ್ಸಾಂಪಲ್ಸ್ ಗಳಿದೆ. ಲೈಕ್ ನನ್ನ ಹತ್ರ ಇಂಡಸ್ಇಂಡ್ ಒಂದು ಲೆಜೆಂಡ್ ಕಾರ್ಡ್ ಇದೆ. ಸೊ ಅದನ್ನ ನಾನು ವೀಕೆಂಡ್ ನಲ್ಲಿ ಸ್ಪೆಂಡ್ ಮಾಡೋದ್ರಿಂದ ನನಗೆ 2x ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ. ಲೈಕ್ ಸಪೋಸ್ ನಾನು ಏನಾದ್ರು 100 rupees ಸ್ಪೆಂಡ್ ಮಾಡಿದ್ರೆ ನನಗೆ 2 rupees ರಿಟರ್ನ್ ಆಗಿ ಬಂತು. ಸೊ ಈ ರೀತಿ ತುಂಬಾನೇ ಬೇರೆ ಬೇರೆ ಎಕ್ಸಾಂಪಲ್ ಗಳಿದೆ. ಸೊ ರಿವಾರ್ಡ್ಸ್ ಪಾಯಿಂಟ್ಸ್ ಗಳಿಂದ ನಾನು ನನ್ನ ಫ್ಲೈಟ್ಸ್ ಗಳನ್ನ ಬುಕ್ ಮಾಡೋದು, ನನ್ನ ಹೋಟೆಲ್ಸ್ ಗಳನ್ನ ಬುಕ್ ಮಾಡಬಹುದು. ಈವನ್ ಐ ಕ್ಯಾನ್ ಬುಕ್ ಬಸ್ ಆಲ್ಸೋ. ಸೊ ನೀವೇನಾದ್ರೂ ನಿಮ್ಮ ಹತ್ರ ರಿವಾರ್ಡ್ ಪಾಯಿಂಟ್ಸ್ ಇದ್ರೆ ಅದನ್ನ ನಾವು ಯಾವ ರೀತಿ ರಿಡೀಮ್ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಗೆ ಒಂದು ಬೆಸ್ಟ್ ವೆಬ್ಸೈಟ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಗಿಫ್ಟರ್ ಅಂತ ಒಂದು ವೆಬ್ಸೈಟ್ ಇದೆ, GYFTR. ಸೊ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ನಿಮ್ಮ ಬ್ಯಾಂಕ್ ಯಾವ್ದಿದೆ, ಲೈಕ್ ಗಿಫ್ಟರ್, ಲೈಕ್ HDFC ಕಾರ್ಡ್ ಇದ್ರೆ ಲೈಕ್ HDFC ಅಂತ ಹಾಕಿ. ಸೊ ಇದನ್ನು ಇಲ್ಲಿ ನೀವು ಹಾಕಿ ನಿಮ್ಗೆ ಬೇಕಾದ ಔಚರ್ ಗಳನ್ನ ನೀವು ಪಡ್ಕೋಬಹುದು. ಸೊ ಫ್ರೆಂಡ್ಸ್, ಇದೇ ರೀತಿ ನಾನು ಹೇಳಕ್ ಹೋದೆ ಕ್ರೆಡಿಟ್ಸ್ ಕಾರ್ಡ್ಗಳಿಂದ ತುಂಬಾನೇ ಲಾಭಗಳಿವೆ, ಬಟ್ ಎಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ ಅಲ್ಲಿ ಬ್ಯಾಡ್ ಥಿಂಗ್ಸ್ ಕೂಡ ಇರುತ್ತೆ. ಸೊ ತುಂಬಾ ಜನ ಏನ್ ಅನ್ಕೋತಾರೆ, ಕ್ರೆಡಿಟ್ಸ್ ಕಾರ್ಡ್ಗಳನ್ನ ನಾನು ಯೂಸ್ ಮಾಡೋದ್ರಿಂದ ನನಗೆ ತುಂಬಾ ಲಾಸ್ ಆಗಿಬಿಡುತ್ತೆ, ನಾನು ಅದರಿಂದ ಒಂಥರ ಟ್ರ್ಯಾಪ್ ಅಲ್ಲಿ ಸಿಕ್ಕಾಗ್ತೇನೆ ಅಂತ ಹೇಳಿ ಯೂಸ್ ಮಾಡಲ್ಲ. ಬಟ್ ಒನ್ ಆಫ್ ದಿ ಬೆಸ್ಟ್ ರೂಲ್ ಟು ಯೂಸ್ ಯುವರ್ ಕ್ರೆಡಿಟ್ ಕಾರ್ಡ್ ಅಂತ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಕ್ರೆಡಿಟ್ಸ್ ಕಾರ್ಡ್ಗಳನ್ನ ಡೆಬಿಟ್ ಕಾರ್ಡ್ ತರ ಯೂಸ್ ಮಾಡಿದ್ರೆ ಸಾಕು. ಸೊ ಟು ಕನ್ಕ್ಲೂಷನ್, ಬೆಸ್ಟ್ ಕ್ರೆಡಿಟ್ ಕಾರ್ಡ್ಗಳು ಯಾವ್ದಪ್ಪ ಅಂತಂದ್ರೆ ಟಾಪ್ 3 ನಲ್ಲಿ ನಿಮ್ಗೆ ಯಾವ್ದಾದ್ರು ಬ್ಯಾಂಕ್ ಕಡೆಯಿಂದ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಬರ್ತಿದ್ರೆ ಅದು ಟಾಪ್ 3 ಅಲ್ಲಿ ಬರುತ್ತೆ. ಸೊ ಇದನ್ ಬಿಟ್ಟು ಲೈಕ್ ICICI ಅಮೆಜಾನ್ ಕಾರ್ಡ್ ಏನಿತ್ತಲ್ಲ ಅದು ಕೂಡ ಒಂದು ಒಳ್ಳೆ ಕ್ರೆಡಿಟ್ ಕಾರ್ಡ್, ಆಕ್ಸಿಸ್ ನಿಯೋ ಅದು ಕೂಡ ಒಂದು ಒಳ್ಳೆ ಕ್ರೆಡಿಟ್ ಕಾರ್ಡ್, ಮತ್ತು ಒನ್ ಕಾರ್ಡ್ ಅಂತ ಏನ್ ಬರುತ್ತಲ್ಲ, ಸೊ ಮೆಟಲ್ ಕಾರ್ಡ್ ಅದನ್ನು ಕೂಡ ಚೆನ್ನಾಗಿದೆ. ಸೊ ಇದನ್ ಬಿಟ್ಟು HDFC ಕಡೆಯಿಂದ ಮನಿ ಬ್ಯಾಕ್ ಮತ್ತು ಸ್ವಿಗ್ಗಿ ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ. ಸೊ ಈ ಕೆಲವೊಂದು ಕಾರ್ಡ್ಸ್ ಗಳು ಲೈಫ್ ಟೈಮ್ ಫ್ರೀ ನಲ್ಲಿ ತುಂಬಾನೇ ಒಳ್ಳೇದಾಗಿದೆ. ಸೊ ಬೆಸ್ಟ್ ಕ್ರೆಡಿಟ್ ಕಾರ್ಡ್, ಲೈಕ್ ಅಗೇನ್ ಇಟ್ ಇಸ್ ಫ್ರಮ್ ದ ಇಂಡಸ್ಇಂಡ್ ಬ್ಯಾಂಕ್ ಟೈಗರ್ ಕ್ರೆಡಿಟ್ ಕಾರ್ಡ್. ಸೊ ಇದರಲ್ಲಿ ನಮಗೆ ಇಂಟರ್ನ್ಯಾಷನಲ್ ಲೋನ್ ಆಕ್ಸೆಸ್ ಸಿಗುತ್ತೆ. ಸೊ ದಿಸ್ ಇಸ್ ದ ಸಿಂಪಲ್ ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಕ್ರೆಡಿಟ್ ಕಾರ್ಡ್ ರಿಲೇಟೆಡ್ ಡೌಟ್ಸ್ ಇದ್ರೆ, ಲೈಕ್ ನನ್ನ ಹತ್ರ ತುಂಬಾ ಕ್ರೆಡಿಟ್ ಕಾರ್ಡ್ ಗಳನ್ನ ನಾನು ಓನ್ ಮಾಡ್ತೀನಿ, ಕ್ರೆಡಿಟ್ ಕಾರ್ಡ್ ಗಳನ್ನ ನಾನು ಪದೇ ಪದೇ ಅಪ್ಲೈ ಮಾಡಬಹುದಾ, ಸೊ ನಾವು ಯಾವ ರೀತಿ ಅಪ್ಲೈ ಮಾಡಿದ್ರೆ ನಮಗೆ ಕ್ರೆಡಿಟ್ ಕಾರ್ಡ್ ಬರುತ್ತೆ, ಸೊ ಏನೇನೋ ನಿಮ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ನೀವು ನಿಮ್ಮ ಡೌಟ್ಸ್ ಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಮಾಡಬಹುದು. ನಾನು ನಿಮ್ಗೆ ಪರ್ಸನಲಿ ಆ ಎಲ್ಲ ಡೌಟ್ಸ್ ಗಳ ಆನ್ಸರ್ ಅನ್ನ ಮಾಡ್ತೀನಿ. ಸೊ ನೀವು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡೋಕೆ ಇಷ್ಟಪಡ್ತೀರಿ, ನೀವು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.